Cura Hospitals in Kammanhalli has partnered with Amma Cardiac Care to open a new catheterization lab. The inauguration ceremony was attended by Vinay Guruji from Swarna Pitika Pura and Bikenchappa Govda Vokkaligra Sangha. The newly established cath lab at Cura Hospitals is designed to deliver advanced cardiac care, offering comprehensive diagnostic and interventional services for heart-related conditions. This facility is equipped with cutting-edge technology that ensures precise and minimally invasive procedures, promoting quicker recovery times and better patient outcomes. New cath lab at Cura Hospitals aims to provide cardiac care with diagnostic and international services for heart conditions. It is equipped with modern technology for accurate and minimally invasive procedures, allowing for faster recovery and improved patient outcomes. ಇವತ್ತು ನಿಶ್ಚಲ್ ಮತ್ತು ಶ್ವೇತಾ ದಂಪತಿಗಳಿಂದ ಎರಡನೇ ಹಾಸ್ಪಿಟ್ಲು ಕ್ಯೂರಾ ಅನ್ನೋ ಹೆಸರಲ್ಲಿ ಓಪನ್ ಆಗಿದೆ. ದೇವರಿಗೆ ಅತಿ ಹತ್ತಿರವಾದ ಒಂದು ಉದ್ಯೋಗ ಅಂತ ಹೇಳಿದರೆ ಅದು ಡಾಕ್ಟರ್ ವೃತ್ತಿ ಅಂತ ಅಂದ್ಕೊಳ್ತೀವಿ. ಹಾಗಾಗಿ ಶಾಸ್ತ್ರದಲ್ಲೂ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳಿ ಡಾಕ್ಟ್ರನ್ನು ನಾರಾಯಣನಿಗೆ ಈಕ್ವಲೆಂಟಾಗಿ ಹೇಳ್ತಾರೆ. ಸೊ ಒಬ್ಬ ವ್ಯಕ್ತಿ ಹಸಿವು ಮತ್ತು ಪ್ರಾಣ ಇದೆರಡು ಅವನಿಗೆ ತುಂಬ ಇಂಪಾರ್ಟೆಂಟ್. ಆ ಪ್ರಾಣಕ್ಕೆ ಸಮಸ್ಯೆ ಆದಾಗ ಅವನು ಓಡಿ ಹೋಗೋದು ದೇವ್ರ ಹತ್ರ, ಆದರೂ ದೇವ್ರ ರೂಪದಲ್ಲಿ ಅವನಿಗೆ ಸಹಾಯ ಮಾಡೋದು ಡಾಕ್ಟರ್. ಸೊ ಇದೇ ಥರ ಇನ್ನೂ 8-10 ಹಾಸ್ಪಿಟ್ಲುಗಳು ಆಗಲಿ. ಕರ್ನಾಟಕದ ಜನತೆಗೆ ಡಾಕ್ಟರ್ ನಿಶ್ಚಲ ಅವರ ಫ್ಯಾಮಿಲಿಯಿಂದ ಇನ್ನೂ ವೈದ್ಯ ಸೇವೆ ಜಾಸ್ತಿ ಕೊಡುವಾಗಲಿ. ಇಲ್ಲಿ ಇವತ್ತು ಈಗಷ್ಟೇ ಹಾರ್ಟಿಗೆ ಸಂಬಂಧಪಟ್ಟ ಇದನ್ನು ಕ್ಯಾಟ್ ಲ್ಯಾಬನ್ನು ಉದ್ಘಾಟನೆ ಮಾಡಿದ್ದಾರೆ. ಸೊ ಇನ್ನು ಎಷ್ಟು ಹೃದ್ರೋಗಿಗಳಿಗೆ ಇದು ಸಹಾಯ ಆಗಲಿ. ಇಲ್ಲಿರೋ ಎಲ್ಲ ಫ್ಯಾಕಲ್ಟೀಸ್ಗಳು ಹ್ಯುಮ್ಯಾನಿಟಿ ಮತ್ತು ಕಂಪ್ಯಾಷನನ್ನು ಎಥಿಕ್ಸ್ ಮೇಲೆ ಕೆಲಸ ಮಾಡಲಿ. ಯಾಕೆ ಒಂದು ಹಾಸ್ಪಿಟ್ಲು ಟೆಂಪಲ್ಗಿಂತನೂ ತುಂಬ ನೀಡೆಡ್ ಏನು ಅಂದರೆ ಒಂದು ಸ್ಕೂಲು, ಒಂದು ಹಾಸ್ಪಿಟ್ಲು. ಸೊ ಪ್ರತಿ ಊರಿಗೂ ಇವರ ಹಾಸ್ಪಿಟ್ಲ್ ಸೇವೆಯಾಗಿ ನಮ್ಮ ಕರ್ನಾಟಕದ ಕಡು ಬಡವರಿಗೂ ಆ ವೈದ್ಯಕೀಯ ಸೇವೆ ತಲುಪಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಕ್ಯೂರಾ ಹಾಸ್ಪಿಟಲ್, so Dr. Nishal sir and Sweta madam is the founders and medical director. I congratulate them. ಯಾಕೆಂದರೆ ಆ್ಯಸ್ ಎ ಅಮ್ಮ ಕಾರ್ಡಿಯಾಕ್ ಕೇರ್ ಚೇರ್ಮನ್, ಆ್ಯಸ್ ಎ ಕಾರ್ಡಿಯಾಲಜಿಸ್ಟ್ ನಾನು ಏನು ಹೇಳ್ತೀನಿ ಅಂದರೆ, ಎಷ್ಟೋ ಕ್ಯಾತ್ ಲ್ಯಾಬ್ ಇದೆ. ಈಗ ಕ್ಯಾತ್ ಲ್ಯಾಬ್ ಇಲ್ಲಿನೂ ಶುರು ಮಾಡಿದರು. ನಮ್ಮ ಉದ್ದೇಶ ಮೇನ್ ಉದ್ದೇಶ ಏನಂದರೆ, ಈಗ ಗುರುಜಿ ಅವರು, ಸ್ವಾಮಿ ಅವರು ಹೇಳಿದ್ದರು, ದ ಹ್ಯುಮ್ಯಾನಿಟಿ ಆ್ಯಂಡ್ ಎಥಿಕ್ಸ್ ಮಿಸ್ ಆಗ್ತಾ ಇದೆ. ಎಲ್ಲ ಕಡೆ ಕ್ಯಾತ್ ಲ್ಯಾಬ್ ಇದೆ, ಪ್ರೊಸೀಜರ್ಸ್ ಮಾಡ್ತಾಯಿದ್ರು. ಬಟ್ ನಾವೇನಂದರೆ ಮೇನ್ ಉದ್ದೇಶ, ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಅಂದರೆ ಈಗ ಮೊನ್ನೆ ನೋಡಿದ್ದೀವಿ ನಾವು, ಚಾಮರಾಜನಗರದಲ್ಲಿ ನೋಡಿದ್ದೀವಿ, 8 ವರ್ಷ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಕ್ಲಾಸಲ್ಲಿ. ಬೇರೆ ಏನಂದರೆ ಇವ್ರಿಗೆಲ್ಲ ಸ್ವಲ್ಪ ಜನ ಹತ್ರ ದುಡ್ಡು ಇರುತ್ತೆ, ಸ್ವಲ್ಪ ಜನ ಹತ್ರ ದುಡ್ಡು ಇರಲಿಲ್ಲ. ನಾವೇನಂದರೆ ಕ್ವಾಲಿಟಿ ಸರ್ವೀಸು, ಅದ್ರ ಜೊತೆಗೆ ಎಫೋರ್ಡೆಬಲ್ ಪ್ರೈಸ್. ಅಂದರೆ ಎಷ್ಟೋ ಜನ ದೊಡ್ಡ ಹಾಸ್ಪಿಟ್ಲ್ಗೆ, ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಬೇಕು, ಬಟ್ ದುಡ್ಡು ಏನಾದರೂ ಜಾಸ್ತಿ ಆಗುತ್ತಾ ಅಂತ ಅದು ನೆಗ್ಲೆಕ್ಟ್ ಮಾಡಿಬಿಟ್ಟು ಅದರಿಂದನೇ ತುಂಬ ಜೀವನ ಹೋಗ್ತಾ ಇದೆ. ರೋಡ್ ಮೇಲೇ ಟೀ ಕುಡಿಯುವಾಗ, ಟಿಫಿನ್ ತಿನ್ನುವಾಗ ಅಲ್ಲೇ ಸತ್ತೋಗ್ತಾಯಿದ್ರು ಜನ. ಅವ್ರಿಗೆಲ್ಲ ಏನಂದರೆ ಹಾಸ್ಪಿಟಲ್ ದೊಡ್ಡದಿದೆ, ಪ್ರೈವೇಟ್ ಇದೆ, ಜಾಸ್ತಿ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ಎಫೋರ್ಡೆಬಲ್ ಪ್ರೈಸಸ್ಸಿಂದ ನಾವು ಆ್ಯಂಜಿಯೋಗ್ರಾಮ್ ಮಾಡ್ತೀವಿ. ಅಕಸ್ಮಾತ್ ಬ್ಲಾಕ್ ಏನಾದರೂ ಜಾಸ್ತಿ ಇದ್ದರೆ ಸ್ಟಂಟ್ ಹಾಕ್ತೀವಿ. ಮತ್ತು ಪೇಸ್ ಮೇಕರ್ ಅಂದರೆ ಹಾರ್ಟಲ್ಲಿ ಹೋಲ್ ಇದ್ರೇನು ನಾವು ಡಿವೈಸಸ್ಸಿಂದ ಕ್ಲೋಸ್ ಮಾಡ್ತೀವಿ. ಲೇಟೆಸ್ಟ್ ಪ್ರೊಸೀಜರ್ ಎಲ್ಲ ಇದೆ. ಬಟ್ ಏನಂದರೆ ನಾವು ವಿತ್ ಆಲ್ ದ ಲವ್, ಪ್ಯಾಷನ್, ಎಥಿಕ್ಸ್, ಹ್ಯುಮ್ಯಾನಿಟಿಯಿಂದ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ ನಾವು. ಬಟ್ ಅದ್ರ ಜೊತೆಗೆ ಏನಂದರೆ, ಈಗ ಅಕಸ್ಮಾತ್ ಏನಾದರೂ ಹಾರ್ಟ್ ಅಟ್ಯಾಕ್ ಏನಾದರೂ ಬಂದ್ರೇನು, ನಮ್ಮ ಉದ್ದೇಶ ಮೇನ್ ಅಂದರೆ, ಹಾರ್ಟ್ ಅಟ್ಯಾಕ್ ಬಂದರೆ ತುಂಬ ಹಾಸ್ಪಿಟಲ್ಸ್ ನೋಡಿರ್ತಾರೆ, ಇದು ದುಡ್ಡಿದ್ರೇ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ. ಅದಿಲ್ಲ, ನಾವು ಫಸ್ಟ್ ಪ್ರಯಾರಿಟಿ ಈಸ್ ಪೇಷಂಟ್ ಸೇವಿಂಗ್. ಸೊ ಅವ್ರ ಲೈಫ್ ಪ್ರಯಾರಿಟಿ ಈಸ್ ದ ಮೇಯ್ನ್ ಪರ್ಸನ್. ಈಗ ಸ್ವಲ್ಪ ಜನ ಹತ್ರ ಇರುತ್ತೆ, ಸ್ವಲ್ಪ ಜನ ಇಲ್ಲ. ಬಟ್ ಏನಂದರೆ ನಾವು ಕ್ವಾಲಿಟಿ ಸರ್ವಿಸ್ ಕೊಟ್ಬಿಟ್ಟು ಎಲ್ಲರನ್ನೂ ಸೇವ್ ಮಾಡಬೇಕಂತ ನಮ್ಮ ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಎಲ್ಲರೂ ಬೇಕು. ಸೊ ನಾವು 24/7 ಎಮರ್ಜೆನ್ಸಿ, ಕಾರ್ಡಿಯಾಲಜಿ, ಆಲ್ ದ ಸರ್ವಿಸಸ್ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಉಪಯೋಗಿಸ್ಬೋದು. ನಾನು ಡಾಕ್ಟ್ರಾಗಿ ಸುಮಾರು ಒಂದು 25 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ.
ಆವಾಗ ನಾವು ಸಾಮಾನ್ಯವಾಗಿ ನೋಡುವಂಥದ್ದು ಯಾವುದೇ ಒಂದು ತೊಂದರೆಗಳು ಬಂದರೆ ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಅಥವಾ ಸಮಯ ಇರುತ್ತೆ. ಈ ಹಾರ್ಟ್ಗೆ ರಿಲೇಟೆಡ್ ತೊಂದರೆಗಳೇನಾದರೂ ಬಂದರೆ ಅದು ಕೆಲವು ನಿಮಿಷಗಳಲ್ಲಿ ಮತ್ತು ಕೆಲವು ಅವರ್ಸಲ್ಲಿ ಪೇಷಂಟ್ನ ಪ್ರಾಣಕ್ಕೆ ಭಾಳ ತೊಂದರೆ ಆಗುತ್ತೆ. ಅದರಿಂದ ಮೊದಲು ಒಂದು 10 ವರ್ಷ ಹಿಂದ್ಗಡೆ ಬೆಂಗಳೂರಲ್ಲಿ ಈ ಥರ ಕ್ಯಾತ್ ಲ್ಯಾಬ್ಗಳು ಹಾಸ್ಪಿಟ್ಲ್ಗಳು ಇರ್ತಿರ್ಲಿಲ್ಲ. ಈಗ ಈ ಒಂದು ಏರಿಯಾದಲ್ಲಿ ಫಸ್ಟ್ ಟೈಮ್ ಒಂದು ಅಡ್ವಾನ್ಸ್ಡ್ ಕ್ಯಾತ್ ಲ್ಯಾಬ್ ಸರ್ವಿಸಸ್ಸು ಇಲ್ಲಿ ಬಂದಿದೆ. ಇಲ್ಲಿ ಎಲ್ಲ ರೀತಿಯ ಒಂದು ಕೈಯಿಂದ ಆಪ್ರೇಷನ್ ಮಾಡುವಂಥ ಕೆಲವು ಕೆಲಸಗಳನ್ನು ಬರೀ ಕ್ಯಾತ್ ಲ್ಯಾಬಲ್ಲೇ ಮಾಡಿ ಅದನ್ನು ಸರಿ ಮಾಡುವಂತಹ ಒಂದು ಅಡ್ವಾನ್ಸ್ಡ್ ಮಿಷನ್ನು ತಂದಿದ್ದಾರೆ. ಈವನ್ ಬ್ರೈನಲ್ಲಿ ಸ್ಟ್ರೋಕ್ ಆಯಿತು, ಎಮರೇಜ್ ಆಯಿತು, ಅಥವಾ ಹಾರ್ಟಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು, ಅಥವಾ ಕಾಲಲ್ಲಿ ಡಯಾಬಿಟಿಸಿಂದ ಗ್ಯಾಂಗ್ರೀನ್ ಆಯಿತು, ಅಥವಾ ಕಿಡ್ನಿಯಲ್ಲಿ BP ಜಾಸ್ತಿಯಾಗಿ ಅಥವಾ ಕಿಡ್ನಿಯಲ್ಲಿ ಏನಾದರೂ ಬ್ಲಾಕೇಜ್ ಆಯಿತು, ಇಂಥವನ್ನೆಲ್ಲ ಈ ಥರ ಒಂದು ಅಡ್ವಾನ್ಸ್ಡ್ ಕ್ಯಾತ್ ಲ್ಯಾಬ್ ಮಿಷನ್ ಅಂದು ಇರೋದ್ರಿಂದ ಇದನ್ನು ಇಮಿಡಿಯೇಟಾಗಿ ಯಾವುದೇ ರೀತಿಯಲ್ಲಿ ಆಪ್ರೇಷನ್ ಇಲ್ದಂಗೆ ಸಣ್ಣ ಒಂದು ಇಂಜೆಕ್ಷನ್ ಮೂಲಕ ಅದರಲ್ಲಿ ಕೆಥೆಟರ್ಸ್ ಹಾಕಿ ಸರಿ ಮಾಡುವಂತಹ ಒಂದು ಟೆಕ್ನಾಲಜಿ ಬಂದಿದೆ. ಆ ಥರ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವಂತಹ ಈ ಮಿಷನನ್ನು ಈ ಆಸ್ಪತ್ರೆಯಲ್ಲಿ ಈಗ ಅಳವಡಿಸ್ಕೊಂಡಿದ್ದಾರೆ. ಇದರಿಂದ ಜನಕ್ಕೆ ಎಷ್ಟು ಸುಮಾರು ದಿನಗಳ ಆಸ್ಪತ್ರೆಯಲ್ಲಿ ಉಳ್ಕೊಳ್ಳುವಂಥ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಅವಕಾಶ ಇರಲ್ಲ. ಆಪ್ರೇಷನ್ ಮಾಡಿಸ್ಕೊಂಡು 1 ದಿವಸ 2 ದಿವಸದಲ್ಲೇ ಮನೆಗೆ ಹೋಗ್ಬೋದು. ಜಾಸ್ತಿ ದಿವಸ ಆಸ್ಪತ್ರೆಯಲ್ಲಿ ಇರುವಂಥ ನೆಸಿಟಿ ಇರಲ್ಲ ಮತ್ತು ಬೇಗ ಕಾಯಿಲೆಯನ್ನು ಕಂಡುಹಿಡಿಯೋಕೆ ಕೂಡ ಒಂದು ಅವಕಾಶ ಇದೆ. ಸೊ ಇದು ಭಾಳ ಅಡ್ವಾನ್ಸ್ಡ್ ಮಿಷನರಿ ಇರೋದ್ರಿಂದ ಬೆಂಗಳೂರಿನಲ್ಲಿ ಕೆಲವೇ ಹಾಸ್ಪಿಟ್ಲ್ಗಳಲ್ಲಿ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿರುವಂಥ ಮಿಷನರಿ ಇದು, ಕೆಲವು ಮಿಷನರಿಗಳಲ್ಲಿ ಇದೊಂದಾಗಿರುತ್ತೆ. ಅದರಿಂದ ಈ ಏರಿಯಾದಲ್ಲಿರುವಂಥ ಜನರು ಇದನ್ನು ಒಂದು ಫೆಸಿಲಿಟೀಸ್ನ ಉಪಯೋಗಿಸ್ತಾರೆ.